ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೆಲ್ಲು ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾವಿವತ್ತು ದೊಡ್ಡಬಳ್ಳಾಪುರದಲ್ಲಿ ನಡೆಯೋ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದು ದನಗಳ ಜಾತ್ರೆ ಅಂತ. ನಾವು ವರ್ಷನೂ ಹೋಗ್ತೀವಿ. ಡಿಸೆಂಬರ್ ಮಂತಲ್ಲಿ ಆಗೋದಿದು. ನೋಡಿ, ನಾವು ಈ ವರ್ಷನೂ ಹೋಗ್ತಾ ಇದ್ದೀವಿ. ನೋಡಿ, ನಾವು ವರ್ಷನೂ ಹೋಗ್ತಾ ಇರ್ತೀವಿ. ಈ ವರ್ಷನೂ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಬೆಳಗ್ಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಈ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಜನಗಳ ಜಾತ್ರೆ ಅಲ್ಲ, ಇದು ಬರೀ ದನಗಳ ಜಾತ್ರೆ. ಎಲ್ಲ ಊರಿಂದನೂ, ಎಲ್ಲ ಗ್ರಾಮೀಣ ಭಾಗದಿಂದನೂ ದನಗಳು ಕರ್ಕೊಂಬರ್ತಾರೆ. ಎಲ್ಲ ಕರ್ಕೊಂಬಂದು ಎಲ್ಲ ಇಲ್ಲಿ ಕಟ್ಟಾಕಿರ್ತಾರೆ. ಯಾರಿಗಾದ್ರೂ ಬೇಕಾಗಿದ್ರೆ ಬಂದು ಪರ್ಚೇಸ್ ಮಾಡ್ಬೋದು. ನೋಡಿ, ಎಷ್ಟು ಥರ ದನಗಳಿದಾವೆ ಅಂತ ಇಲ್ಲಿ. ಎಲ್ಲ ಒಂದಕ್ಕಿಂತ ಇನ್ನೊಂದು. ನೋಡಿ, ಇಲ್ಲೆಲ್ಲ ಇದೆ. ನೋಡಿ, ಇಲ್ಲೆಲ್ಲ ಇದೆ ಕರುಗಳು, ಹಸುಗಳೆಲ್ಲ. ನೋಡಿ, ಇಲ್ಲಿದೆ. ನೋಡಿ, ಇಲ್ಲಿ ನಮಗೆ ಮರ್ವೆ ನಾರಾಯಣಪ್ಪನವ್ರು ಸಿಕ್ಕಿದ್ದಾರೆ. ಅವರು ಹಳ್ಳಿಕಾರ್ ಎತ್ತುಗಳಿಗೆ ಫೇಮಸ್ ಅವರು. ನೋಡಿ, ಅವರಿರೋದು ವಿಜಯಪುರದಲ್ಲಿ. ನೋಡಿ, ಇಲ್ಲಿದ್ದಾರೆ. ನೋಡಿ, ನಾನು ಅಪ್ಪ ಹೋಗಿ ಫೋಟೋ ತೆಗ್ಸ್ಕೊತಾ ಇದ್ದೀವಿ. ನಾವು ಅಪ್ಪ ಮಾತಾಡಿಸ್ತಾ ಇದ್ದಾರೆ ಹಂಗೆ ಅವ್ರನ್ನ. ಕಲರು ರೇರ್ ಇದು. ಇದೆಲ್ಲ ಖಾಲಿ ಆಗ್ಬಿಟ್ಟವ, ಸೇಲ್ ಆಗಿರ್ತವೇನಲ್ವಾ? ಯಾವುದು? ಇಲ್ಲಿ ನೋಡಿ, ಇಲ್ಲಿ ಕೆಲವು ದನಗಳನ್ನೆಲ್ಲ ಇಲ್ಲಿ ಪೆಂಡಲ್ ಒಳಗಡೆ ಕಟ್ಟಾಕಿದ್ದಾರೆ. ಮತ್ತು ಕೆಲವು ದನಗಳನ್ನೆಲ್ಲ ಆಚೆ ಕಡೆ ಹಾಕಿದ್ದಾರೆ. ನೋಡಿ, ಈ ಕಡೆನೂ ಇದೆ. ರೈತರದ್ದು ಲಕ್ಷಾಂತರ ರೂಪಾಯಿ ಇದಾಯ್ತಲ್ಲ.
ನೀವಿಲ್ಲಿ ನೋಡ್ಬೋದು ಕೆಲವರು ಟೆಂಟ್ ಹಾಕಿರೋದನ್ನ, ಕೆಲವು ದನಗಳನ್ನ ಟೆಂಟ್ ಒಳಗಡೆ ಕಟ್ಟಾಕಿದ್ದಾರೆ, ಕೆಲವ್ರು ಹಂಗೆ ಬಿಸಿಲಲ್ಲೇ ಕಟ್ಟಾಕಿದ್ದಾರೆ. ನೋಡಿ ವಾಟರ್ ಫೆಸಿಲಿಟಿನೂ ಎಲ್ಲ ಐತಿ ಇಲ್ಲಿ ದನಗಳಿಗೆ. ಇಲ್ಲಿ ಟ್ಯಾಂಕರ್ ಬರ್ತಾಯಿತ್ತು, ಯಾರಿಗಾದ್ರೂ ದನಗಳಿಗೆ ನೀರು ಕುಡಿಸ್ಬೇಕಂತಿದ್ರೆ ಅವ್ರು ಬಕೆಟಲ್ಲಿ ಹೋಗಿ ಹಿಡ್ಕೊಂಬಂದು ಕುಡಿಸ್ಬೋದಾಗಿತ್ತು. ಫೆಸಿಲಿಟಿ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ರು, ಹುಲ್ಲೆಲ್ಲ ಕರೆಕ್ಟಾಗಿ ಹಾಕಿದ್ರು, ನೋಡೋಕ್ಕಂತೂ ಸಾಕತ್ತಾಗಿತ್ತು. ಇಲ್ಲಿ ನೋಡ್ಬೋದು ಎಷ್ಟೊಂದು ಥರ ದನ, ಎಷ್ಟೊಂದು ಜೊತೆ ದನ ಇದೆ, ಸಾವಿರಾರು ಜೊತೆ ಇದೆ ಇಲ್ಲಿ. ನೋಡಿ ಇವೆಲ್ಲ ಬರೀ ಒಂದೇ ಊರಿಂದ, ಬರೀ ಇಲ್ಲಾಂದರೆ ಒಂದೇ ಗ್ರಾಮದಿಂದ ಬಂದಿರೋದಿಲ್ಲ. ಕರ್ನಾಟಕದ ಮೂಲೆ ಮೂಲೆಯಿಂದನೂ ಎಲ್ಲ ಕಡೆಯಿಂದನೂ ಕರ್ಕೊಂಬಂದಿರ್ತಾರೆ ದನಗಳನ್ನ ಸೇಲ್ ಮಾಡೋಕ್ಕೆ ಅಂತ. ನೋಡಿ ಹುಬ್ಳಿ, ಧಾರವಾಡ, ರಾಯಚೂರು, ಈ ಕಡೆ ಶಿವಮೊಗ್ಗ, ಮೈಸೂರು, ಮಂಡ್ಯ, ಆ ಕಡೆಯಿಂದ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಈ ದನಗಳೆಲ್ಲ ಒಂದು ಕಡೆ ಆದರೆ ಹಿಂಗೆ ಒಂದೊಂದು ಜೊತೆ ದನ ತೊಗೊಂಡ್ರೆ ಒಂದೊಂದು ಕುರಿ ಫ್ರೀ, ಟಗರು ಫ್ರೀ, ಬಂಡೂರು ಕುರಿ ಅಂತೆಲ್ಲ ಇಕ್ಕಿದ್ರಿ ಹಿಂದಗಡೆ. ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡ್ಕೊಂಬಂದ್ವಲ್ಲ, ಬರೀ ಅಲ್ಲಿ ಮಾತ್ರ ಇಕ್ಕಿರ್ತಾರೆ. ಮತ್ತು ನೋಡಿ ಇಲ್ಲಿ ಹಿಂದಗಡೆ ಬಂದಾಗೆಲ್ಲ ಬರೀ ಎಷ್ಟೊಂದು ಏನು ಸಿಗಲ್ಲ ಇಲ್ಲಿ. ಯಾವುದು ರೇಂಜ್ ರೋವರ್ ಚಂದನ್ ಶೆಟ್ಟಿ ಬಂದಾರ. ಅದೇ ಒಂದು ಕ್ರೇಜು. ಯಾವುದು ಅವಾಗೇ ನೋಡಿದೆ. ಮಿತು ಇಲ್ಲೋಡ. ಮಿತು ನೋಡಿ ಇಲ್ಲಿ ಇದೆ ನೋಡಿ ಸ್ವಲ್ಪ. ನೋಡಿ ಇಲ್ಲಿ ದನಗಳಿಗೆ ಏನೇನು ಹಾಕ್ತಾರೆ ಅದ್ರ ಐಟಮ್ ಎಲ್ಲ ಇಲ್ಲೇ ಇದೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಅದು ಕೊಡಿತೀವಲ್ಲ ಚಾಟಿ, ಅದು ಇಲ್ಲೇ ಇದೆ. ನಾನಂತೂ ಹೊರ್ತು ಸಂತೋಷ ಅವ್ರ ಓರಿಗಳ ಜೊತೆ ಫೋಟೋ ತಗೊಂಡೆ. ನೋಡಿ ಹೆಂಗಿದೆ ಅಂತ ಸಾಕತ್ತಾಗಿದೆ. ಫುಲ್ಲು ಚಿನ್ನದ ನೆಕ್ಲೆಸ್ ಎಲ್ಲ ಹಾಕಿದ್ದಾರೆ, ಎಲ್ಲದಕ್ಕೂ ಹಾಕಿದ್ದಾರೆ. ಮತ್ತು ಹಂಗೆ ಕಾಲಿಗೆ ಬೆಳ್ಳಿ ಕಡ್ಗನೂ ಹಾಕಿದ್ದಾರೆ. ನೋಡೋಕ್ಕಂತೂ ಸಖತ್ತಾಗಿದೆ ಎಲ್ಲ ಓರಿಗಳ್ದು. ಒಂದೊಂದು ಎತ್ತಿಗೆ ಒಂದೊಂದು ಹೆಸರಿಕ್ಕಿದೆ ನೋಡಿ. ರಾಮ, ಲಕ್ಷ್ಮಣ, ನಕುಲ, ಸಹದೇವ. ನೋಡಿ ಇನ್ನೂ ಎಷ್ಟೊಂದು ಥರ ಹಾಕಿದ್ದಾರೆ ಇಲ್ಲಿ ಹೆಸರುಗಳು. ಎತ್ತುಗಳಂತೂ ನೋಡೋಕ್ಕಂತೂ ಫುಲ್ ಸಖತ್ತಾಗಿದೆ. ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡಬೇಕು ಅಂತಲೇ ಅಂತ ಅನಿಸ್ತಾ ಇರುತ್ತೆ. ಆದರೆ ಬಂದು ಗುದ್ದಿದ್ರೆ ಮಾತ್ರ
ಇವ್ರು ರಿಲೇಷನ್ ಬೇರೆ. ನೋಡಿ ಚಂದನ್ ಶೆಟ್ಟಿ ಅವರು ಬಂದಿದ್ದಾರೆ ನೋಡಿ. ಇವಾಗ ಟೆಂಪೋದಿಂದ ಇಳಿದುಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡೋಕ್ಕೆ. ನೋಡಿ ಇದೆ ದೇವಸ್ಥಾನ ಎಂಟ್ರೆನ್ಸು. ನೋಡಿ ನಾವು ಧರ್ಮ ದರ್ಶನದಲ್ಲೇ ಹೋಗ್ತಾ ಇದ್ದೀವಿ. ಯಾರು ಜನ ಏನು ಅಷ್ಟೊಂದು ರಶ್ ಇಲ್ಲ, ಎಲ್ಲ ಜಾತ್ರೆ ಹತ್ರ ಇದ್ದಾರೆ. ನೋಡಿ ಇವೆಲ್ಲ ಚಿಕ್ಕ ಕರುಗಳಿವು. ಇಲ್ಲ ನೋಡಿ ಇಲ್ಲ ಚಿಕ್ಕ ಚಿಕ್ಕ ಕರುಗಳಿವೆಲ್ಲ. ಇನ್ನು ನೋಡಿ ಈ ಕಡೆ ಇದೆ ದೊಡ್ಡದು. ನೋಡಿ ಇಲ್ಲಿ ಒನಕೆಗಳಿದ್ದಾವೆ, ಒನಕೆ ಕುಟಾಣಿ ಎಲ್ಲ. ನೋಡಿ ಇಲ್ಲಿ ಚಿಕ್ಕದು 3 ಸೈಜ್ದು ಇದೆ. ನೋಡಿ ಇಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಫುಲ್ ಚಾಕುಗಳಿರೋದು ಇಲ್ಲಿ. ನೋಡಿ ಇಲ್ಲಿ ಒಳ ಉಳ್ತೀವಲ್ಲ ನೊಗ, ಅವನ್ನೆಲ್ಲ ಬತ್ತಂದು ಮಾರ್ತಾ ಇದ್ದಾರೆ. ಇಲ್ಲಿ ನೋಡಿ ಇಲ್ಲಿದೆ ನೋಡಿ. ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಇದೆ. ಇಲ್ಲಿ ದೊಡ್ಡದು ಚಿಕ್ಕದು 2, 3 ಇದೆ ಇಲ್ಲಿ. ಅಲ್ಲೇ ತಗೊಂಡೆ ಹಂಗೆ. ರಿಯಲ್ ಎಸ್ಟೇಟು. ನೋಡಿ ಹಾಗೆ ವರ್ತೂರ್ ಸಂತೋಷ್ ಅವರು ಬಂದಿದ್ದಾರೆ. ದೇವಸ್ಥಾನ ಅಂತೂ ಆಚೆ ಕಡೆಯಿಂದ ಅಷ್ಟೊಂದು ರಶ್ ಕಾಣಿಸ್ಲಿಲ್ಲ. ಒಳಗಡೆ ಹೋದಾದ್ಮೇಲಂತೂ ಫುಲ್ಲು ರಶ್ ಇತ್ತು. ನಾವು ದರ್ಶನ ಮಾಡೋಕ್ಕೆ 1 ಅವರ್ ಆಯಿತು. ನಾವು ದರ್ಶನ ಮಾಡ್ಕೊಂಡು ಆಚೆ ವರ್ಷಕ್ಕೆ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ವಿ. ನಾವಂತೂ ಕಾರ್ನ ಇಲ್ಲೇ ದೂರ ಪಾರ್ಕ್ ಮಾಡಿಬಿಟ್ಟೋಗಿದ್ವಿ, ಒಳಗಡೆ ಪಾರ್ಕಿಂಗ್ ಸಿಗಲ್ಲ ಅಂದ್ಬಿಟ್ಟು. ನಾವಂತೂ ಇವತ್ತು ಒಂದು 5 ರಿಂದ 6 ಕಿಲೋಮೀಟ್ರ್ವರೆಗೂ ನಡೆದಿದ್ದೀವಿ.